ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆದ್ಯಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಇದು. ಸೊ ನನ್ನ ಫುಲ್ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಸೊ ಬನ್ನಿ ನೋಡೋಣ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ವಾಂಗಿಬಾತ್ ಮಾಡೋದು ಹೇಗೆ ಅಂತ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದು ನೋಡಿ ಅಷ್ಟೆ. ಸೊ ನಾನು ವಾಂಗಿಬಾತ್ಗೆ ಹೋಮ್ ಮೇಡ್ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ನಿಮಗೆಲ್ಲ ಯಾರಿಗಾದ್ರೂ ರೆಸಿಪಿ ಬೇಕಾದರೆ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇದಾದಮೇಲೆ ನಾನು ಹೇಳಿದಾಗೆ, ನಾನು ಬಿಫೋರ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಎವ್ರಿ ಡೇ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತೀನಿ. ಸೊ ಇವತ್ತು ಬಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ನಾನು ಶುಂಠಿನೂ ಆ್ಯಡ್ ಮಾಡ್ಕೊಳ್ತೀನಿ ಒಂದೊಂದು ಸರಿ. ಸೊ ನಿಮಗೆಲ್ಲ ಯಾರಿಗಾದ್ರೂ ಬೇಕಾದರೆ ಶುಂಠಿ ಜೊತೆಗೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಇದೆ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಓವರ್ನೈಟ್ ಸೋಕ್ ಮಾಡಿರುವಂಥ ಮೇಥಿ ಇದೆಯಲ್ಲ, ಸೊ ಮೇಥಿನೂ ಕೂಡ ತೊಗೊಳ್ತೀನಿ. ಹಾಗೆ ಸ್ಪ್ರೌಟ್ಸ್ ಕೂಡ ತೊಗೊಳ್ತೀನಿ. ಸೊ ಇದು ನನಗಷ್ಟೇ ಅಲ್ಲ, ನನ್ನ ಮಕ್ಳಿಗೂ ಕೂಡ ಕೊಡ್ತೀನಿ. ಸೊ ಎವ್ರಿ ಡೇ ಅವರು ಕೂಡ ತೊಗೊಳ್ತಾರೆ ಅದನ್ನು. ಯಮ್ಮಿ ಲಡ್ಡು, ಸೂಪರ್ ಲಡ್ಡು, ಸೂಪರ್ ಅಂತಾರೆ. ಕುಡಿ, ಮನೆ ಒಂದ್ಸರಿ ಕುಡಿ. ಹಾಂ, ಚೆನ್ನಾಗಿದೆಯಾ ಇದೆಯಾ? ಸೊ ಇದಾದಮೇಲೆ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸೊ ಇದು ನನ್ನ ರೊಟೀನ್ ಆಗಿರುತ್ತೆ. ಸೊ ಪ್ರತಿ ಶುಕ್ರವಾರ, ಮಂಗಳವಾರ ಈ ಥರ ಪೂಜೆ ಮಾಡೋದು. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಸೊ ನೋಡ್ಬೋದು. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಇದೆಲ್ಲ ಸ್ವಲ್ಪ ದೇವಸ್ಥಾನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ನಮ್ಮನೆ ಹತ್ರ ಇರುವಂತಹ ದೇವಸ್ಥಾನನೇ ಇದು, ಚೌಡೇಶ್ವರಿ ಹಾಗೆ ಮುನೇಶ್ವರ ದೇವಸ್ಥಾನ. ಸೊ ಇದು ನಮ್ಮನೆ ಹತ್ರನೇ ನನ್ನ ಪಾಟಲ್ಲಿ ಬೆಳೆದಿರುವಂತಹ ಪೊಮೊಗ್ರಾನೇಟ್, ದಾಳಿಂಬೆ. ಸೊ ಎವ್ರಿ ಟೈಮ್ ಇದು ಬರ್ತಾ ಇರುತ್ತೆ ಈ ಗಿಡದಲ್ಲಿ, ಈ ಪಾಟಲ್ಲಿ. ಸೊ ನೋಡಿ, 2 ದಾಳಿಂಬೆ ಹಣ್ಣು ಬೆಳೆದಿದೆ. ಇದು ಒಂದು ಮತ್ತು ಇನ್ನೊಂದು. ಒಂಥರ ತುಂಬಾ ಖುಷಿ ಆಗುತ್ತೆ. ನಮ್ಮ ತೋಟ, ನಮ್ಮ ಗಿಡದಲ್ಲಿ ಬೆಳೆದಿರುವಂತಹ ಫ್ರೂಟ್ಸ್ ಆಗಿರ್ಬೋದು, ಇನ್ನು ತರಕಾರಿ ಆಗಿರ್ಬೋದು, ಬೆಳೆದಿದ್ರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ಶಾಪಿಂಗ್ ಅಂತ ಹೊರಗಡೆ ಬಂದ್ವಿ, ಸಾರಿ ಶಾಪಿಂಗ್ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಸೊ ಸಾರಿ ಶಾಪಿಂಗ್ ಅಂತ ಬಂದಿದ್ದೀವಿ. ಸೊ ಈ ಶಾಪ್ ಹೆಸರು ಬಂದು ಮಥುರಾ ಕ್ರಿಯೇಷನ್ಸ್ ಅಂತ. ಸೊ ಇದು ಬಂದು ವಿಜಯನಗರ, ಗೋವಿಂದರಾಜ್ ನಗರಲ್ಲಿದೆ. ಸೊ ಈ ಶಾಪಲ್ಲಿ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ನೋಡ್ಬೋದು ನೀವು. ನಾನು ಕ್ಲಿಪ್ಪಿಂಗ್ ಹಾಕಿರ್ತೀನಿ. ತುಂಬಾ ಒಳ್ಳೆ ಡಿಸೈನ್ಸ್ ಇದೆ, ಹಾಗೆಯೇ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ. ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು, ಬನಾರಸ್ ಆಗಿರ್ಬೋದು, ಕಾಂಚೀವರಂ ಆಗಿರ್ಬೋದು, ತುಂಬಾ ಕಲೆಕ್ಷನ್ಸ್ ಇದೆ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಕಲೆಕ್ಷನ್ಸ್. ಸೊ ನಿಮಗೆಲ್ಲ ಯಾರಿಗಾದ್ರೂ ಬೇಕಾದರೆ ಸೊ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ, ಶಾಪ್ಗೆ ಬಂದು ವಿಸಿಟ್ ಮಾಡಿ.
ಕಲೆಕ್ಷನ್ಸ್ ಅದು ತುಂಬಾ ಚೆನ್ನಾಗಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರೆಲ್ಲ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಇರೋರು ನಾನು ಸಜೆಸ್ಟ್ ಮಾಡೋದು ಇದೊಂದು ಪ್ಲೇಸು. ಸೊ ಇಲ್ಲಿ ಬಂದರೆ ನಿಮಗೆ ವೆರೈಟಿ ಆಫ್ ಕಲೆಕ್ಷನ್ಸ್ ಸಿಗುತ್ತೆ, ಬ್ಯೂಟಿಫುಲ್ ಕಲರ್ಸ್ ಕೂಡ ಇರುತ್ತೆ. ಸೊ ಕಲರ್ ಕಾಂಬಿನೇಷನ್ಸ್ ಕೂಡ ಸ್ಯಾರಿಗೆ ತುಂಬಾ ಚೆನ್ನಾಗಿದೆ ನೋಡಿ. ಸೊ ನೋಡ್ಬೋದು ನೀವು, ಇನ್ನೂ ವೆರೈಟಿ ಆಫ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ಅವ್ರ ಹತ್ರ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಕೂಡ 1-2-3 ಸ್ಯಾರೀಸ್ ಕೂಡ ಪರ್ಚೇಸ್ ಮಾಡಿದೆ. ಸ್ವಲ್ಪ ಝೂಮ್ ಮಾಡಿ ಸ್ಯಾರೀಸಲ್ಲಿ. ಎಲ್ಲ ಕಲರ್ಸು ಆಪ್ಷನ್ ಇದೆ. ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್. ಇದನ್ನ ಮಾಡಿ ಸ್ವಲ್ಪ. ಸೊ ಇದೆಲ್ಲ ಯಾವುದು? ಅದೆಲ್ಲ ಕಂಚಿ ಬರುತ್ತೆ, ಅದೆಲ್ಲ 10 ತೋರಿಸಿ ಬನ್ನಿ, ನೀವೇ ಹಿಂಗೆ ತೋರಿಸಿ ತೋರಿಸಿ. ಫುಲ್ಲು ಸೀರೆಲ್ಲ ಹೀಗೆ ಬರುತ್ತೆ. ಇದು ಪಲ್ಲು ಬರುತ್ತೆ, ಬ್ಲೌಸು ಸೇಮ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನಿಮಗೆಲ್ಲ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್